ಸರ್ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಜಿ ಅಂತ. ಸೋಮವಾರ ನ್ಯಾಯ ಮಾಡಿ ಬಾಯ್ ಸರ್. ನ್ಯಾಯದಲ್ಲಿ ನಾನು ಹೇಳಿದೆ 3 ಜನ ಮಕ್ಕಳು ಇಲ್ಲ ನನಗೆ ಕೊಡು, ಇಲ್ಲ 3 ಜನ ಮಕ್ಕಳು ನೀನು ಸಾಕು ಅಂದೆ ಸರ್. ಇಲ್ಲ ಒಂದು ಮಗುನ ಎತ್ಕೊಂಡಿದ್ದೀನಿ ಚಿಕ್ಕವನ, ನಾನು ಇಬ್ಬರು ಸಾಕು ಅಂತೀನಿ, ಒಬ್ಬರು ಸಾಕು ಅಂದರು ಸರ್. ನಾನು ಹೇಳಿದೆ ಕೋರ್ಟಲ್ಲಿ ಡಿಸೈಡ್ ಆಗೋವರೆಗೂ ಮಕ್ಕಳು ಇಲ್ಲ ನನ್ನ ಹತ್ರ ಕೊಡು, ಇಲ್ಲ ನಿನ್ನ ಹತ್ರ ಕೊಡೋದಿಲ್ಲ ಅಂತ ನಾನು ಹೇಳಿದೆ. ಜೀವನ ಗೊತ್ತಾ ನಿನಗೆ? ಪ್ರೀತಿ ಅಂದ್ರೆ ಗೊತ್ತಾ? ಜೀವನ ಅನ್ನೋದು ಮಿರರ್ ಇದ್ದಂಗೆ, ಕರಡಿ ಇದ್ದಂಗೆ. ನೀನು ಅದ್ರ ನಕ್ರೆ ಅದು ನಿನ್ನೋಣಾಗುತ್ತೆ, ನೀನು ಅದ್ರ ಹತ್ರ ಅದು ನಿನ್ನೋಣಾಗುತ್ತೆ, ಅಳತೆ. ಇಷ್ಟೇ ಜೀವನ. ಇಲ್ಲ ಕೇಳಿಲ್ಲ. ನನ್ನ ಮಗ ಬಲಂತದ ಮೇಲೆ ನಾನೇ ಹಸ್ ಕಳಿಸ್ದೆ, ಹೋಗಪ್ಪ ತಾಯಿ ಹತ್ರನೇ ಇರು, ನಾನು ಆವಾಗ ಬರ್ತೀನಿ ಅಂತ ಹೇಳಿದೆ ಎಲ್ಲರ ದೊಡ್ಡವ್ರ ಹತ್ರ. ಸರಿ ಆಯಿತು ಅಂತ ಅವರು ಹೇಳಿದರು. ನಾನು ನನ್ನ ಮಗ ಅವತ್ತು ಒಂದು 5-6 ಸಲ ಫೋನ್ ಮಾಡ್ದೆ. ನಾನು ಮಾತಾಡ್ದೆ, ನನ್ನ ಮಗ ತುಂಬ ದೂರ ಇದ್ದೀನಪ್ಪ, ಬರ್ತೀನಿ, ಒಂದು 3 ದಿವಸ ಆಗುತ್ತೆ, ಬಂದು ನಿನ್ನ ಹತ್ರ ಮಾತಾಡ್ಸ್ಕೊಂಡು ಏನು ಬೇಕೋ ತಿಂಡಿ ಅವೆಲ್ಲ ಕೊಡಿಸ್ತೀನಿ ಅಂತ ಹೇಳಿದೆ ಸರ್ ನಾನು. ಸರಿ ಆಯ್ತು ಅಂದ್ಬಿಟ್ಟು ನನ್ನ ಮಗ ಸುಮ್ಮನೆ ಆಗ್ಬಿಟ್ಟ. ಆಮೇಲೆ ಮೊನ್ನೆ ನಾನು ಫೋನ್ ಮಾಡಿದೆ, ಮಾತಾಡಿದೆ. ಮಾತಾಡಿದ್ಮೇಲೆ ಅವ್ರಿಗೆ ನಾನು ಬೈದೆ, ಸಂತು ಈ ಥರ ತಪ್ಪು ನೀನು ಮಾಡಿಬಿಟ್ಟಿದ್ಯಾ, ನನ್ನ ಫ್ಯಾಮಿಲಿನ ಹೊಡೆದಾಕ್ತಲ್ಲ ಸಂತು ಅಂತ ನಾನು ಹೇಳಿದೆ. ನೀನು ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ಅವನೇನು ಮಾತಾಡಿ ನಿನ್ನ ಹತ್ರ ಏನು ಮಾತು ಫಸ್ಟ್ ಫೋನಿಗೆ ಕಲೆ ಅಂದ. ಸರಿ ಆಯ್ತು ಅಂತ ಸುಮ್ಮನೆ ಆಗ್ಬಿಟ್ಟೆ. ನೆನ್ನೆ ನಾನು ಫೋನ್ ಮಾಡಿದ್ದೀನಿ, ಅವ್ನ ಫೋನೇ ಹೋಯ್ತಾ ಇಲ್ಲ, ಕಾಲ್ ಫಾರ್ವರ್ಡ್ ಅಂತ ಬರ್ತಾಯಿದ್ದೆ ವಾಯ್ಸ್ ಮೆಸೇಜಲ್ಲಿ. ಆಮೇಲೆ ನೆಕ್ಸ್ಟು ನಿನ್ನೆ ಸಾಯಂಕಾಲ 7 ಕಾಲಲ್ಲಿ ಮನೆ ಹತ್ರ ಹೋದೆ. ನಾನು ನನ್ನ ಮಕ್ಕಳು ನೋಡೋಣ ಅಂತ ಹೋದೆ. ನಾನು ಹೋದ ಮೇಲೆ ಬಾಕಲು ತೆಗ್ದಿಲ್ಲ ಅವರು. ಅಲ್ಲಿ CC ಕ್ಯಾಮ್ರಾ ಇರ್ಬೇಕಂತ ಚೆಕ್ ಮಾಡ್ಕೊಳ್ಳಿ ಸರ್. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನಗೆ? ನಾನು ಮಕ್ಕಳ ಹತ್ರ ಮಾತಾಡ್ಸೋಣ ಅಂತ ಹೋದೆ, ಯಾಕಂದರೆ 3 ದಿವಸ ಆಗಿತ್ತು ನಾನು ನೋಡಿ. ನಾನು ತುಂಬ ದೂರದಲ್ಲಿದ್ದೆ, ಡ್ಯೂಟಿ ಮಾಡ್ಕೊಂಡು ಬಂದೆ. ಮಕ್ಕಳು ನೋಡೋಣ ಅಂತ ನೆನ್ನೆ ಹೋಗಿದ್ದಂತೂ ನಿಜ. ನಾನು ಹೋದ ಮೇಲೆ ಇವರು 5-6 ಜನ ಬಂದಿದ್ರು ನನಗೆ ಅಟ್ಯಾಕ್ ಮಾಡಿ ನೋಡಿ ನನ್ನ ಕೈ ಇದೆಲ್ಲ ಫುಲ್ಲು ನನಗೆ ಇದು ಮಾಡಿಬಿಟ್ಟಿದ್ದಾರೆ. ಹೊಲಿಗೆ ಹಾಕ್ಬೇಕಂತ ಸಂಜೆ ಗಾಂಧಿ ಹಾಸ್ಪಿಟ್ಲ್ ಹತ್ರ ಇದ್ದೀನಿ ನಾನು. ಇದಕ್ಕೆ ಹೊಲಿಗೆ ಹಾಕ್ಬೇಕಂತೆ ಈ ಸೈಡೆಲ್ಲ ಏಟಾಗ್ಬಿಟ್ಟಿದೆ ನನಗೆ. ಆಮೇಲೆ ಇಲ್ಲಿ ಏಟಾಗಿದೆ ನೋಡಿ ಸರ್, ಇಲ್ಲಿ ತಲೆ ಹತ್ರ ಎಲ್ಲ ಗಾಯ ಆಗಿದೆ, ನಾನು ನಿಂತು ತಳ್ಳಿರೋದು. ಆಮೇಲೆ ಅಲ್ಲಿಂದ ನಾನು ಬಚಾವಾಗಿ ಬಂದಿರೋದು ಹೆಚ್ಚು ಸರ್. ಸೋಮವಾರ ನನ್ನ ಮಕ್ಕಳ ನಾಚೆ ಅಲ್ಲ ನಿಮಗೆ. 7-8 ಜನ ಇದ್ರು ಇವರು ನನ್ನ ಸಾಯಿಸ್ಬಿಡೋರು. ಇವ್ರು ನೆನ್ನೆ ನೈಟ್ ಬರೋಣ ಅಂದ್ಕೊಂಡಿದ್ದೆ ನಾನು. ಕಾರ್ದು ಟೈರ್ ಬೇರೆ ಹೊಡೆದೋಗಿತ್ತು, ಆ ಟೈರು ಇಲ್ಲೇ ಇದೆ. ಟೈರ್ ಹೊಡೆದೋಗಿತ್ತು, ನನ್ನ ಕೈಲಿ ಚೇಂಜ್ ಮಾಡೋಕ್ಕಾಗಿಲ್ಲ. ಈ ಕೈ ಬೇರೆ ಈ ಥರ ಆಗಿದೆಯಲ್ಲ, ನನ್ನ ಕೈಲಿ ಏನು ಮಾಡೋಕ್ಕಾಗಿಲ್ಲ ಅಂತ ಸುಮ್ಮನೆ ಆಗೋದೆ. ಆಮೇಲೆ ಬೆಳಗ್ಗೆ ಎದ್ದು ನಾನೇ ಚೇಂಜ್ ಮಾಡಿಕೊಂಡು ಬಂದಿದ್ದೀನಿ ಅಷ್ಟೇ. ನನ್ನ ಮಕ್ಕಳು ಹಾಲಿವುಡ್ನವರು ಯಾರ್ಯಾರಿಗೋ ಆಸ್ಕರ್ ಕೊಡ್ತಾರೆ, ಇವ್ರಿಗೆ ಕೊಡಬೇಕು ಆಸ್ಕರ್. ಹೇಳ್ತಾ ಇದ್ದೀನಿ ನೋಡಿ, ನನ್ನ ಹೆಂಡತಿ ಮಕ್ಕಳು ನಾವು ಚೆನ್ನಾಗಿರಲಿ ಅಂತ ನನ್ನ ಸಂಸಾರನೇ ಹಾಳು ಮಾಡಿಬಿಟ್ಟ ಸಂತು. ಆದರೆ ನನಗೆ ಏನು ನನ್ನ ಮಕ್ಕಳು ನೋಡೋಣ ಅಂತ ಹೋಗಿದ್ದು, ನನ್ನ ಹೆಂಡತಿ ನೋಡೋಣ ಅಂತ ನಾನು ಹೋಗಿಲ್ಲ. ನನ್ನ ಮಕ್ಕಳಿಗೋಸ್ಕರ ನಾನು ಹೋಗಿದ್ದು. ನೋಡಿದ್ರೆ ಈ ಥರ ಅಟ್ಯಾಕ್ ಮಾಡಿದ್ದಾರೆ. ದಯವಿಟ್ಟು ಸರ್ ಎಲ್ಲ ನನ್ನ ಕಾಪಾಡಿ ಸರ್. ಇಲ್ಲದ ನೋಡು, ಪುಗ್ಸಟ್ಟೆ ಸಿಕ್ಕರೆ ಸಾಕು, ಕುಡಿದು ತಿಂದು ತೇಗಿ ಮಜಾ ಮಾಡಿ ಹೋಗ್ಬಿಡ್ತಾನೆ ಅಷ್ಟೇ. ಅವರೆಲ್ಲ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಕೆಟ್ಟದಾಗ ಕೊಟ್ಟಿದ್ದಾರೆ ಸರ್. ಅದೆಲ್ಲ ಸುಳ್ಳು ಸರ್. ಕೆಟ್ಟ ಮಾಹಿತಿ ಕೊಟ್ಟಿರೋದೆಲ್ಲ ಸುಳ್ಳು. ಅವ್ರು 7 ಜನ ಇದ್ದಾರೆ, ನಾನು ಬಚಾವಾಗಿ ಬಂದಿರೋದು ಹೆಚ್ಚು. ನನ್ನ ಪ್ರಾಣಕ್ಕೆ ಇದಾಗಿದೆ ಸರ್. 7 ಜನ ಅವರು. ನನ್ನ ಹೆಂಡತಿ ಬೇರೆ ಬಂದು ತಳ್ಳಿದ್ಲು ಮಾಡಿ ಮೇಲಿಂದ ಕೆಳಗಡೆ 3 ಮೆಟ್ಲು ಕೆಳಗಡೆ ಬಿದ್ದೋಗಿ ಓಡ್ ಬಂದಿರೋದು ನಾನು ಬಚಾವಾಗಿ. ಇದೇ ಕಾರು ಎತ್ಕೊಂಡು ಅಲ್ಲಿಂದ ಓಡ್ ಬಂದಿರೋದು ನಾನು ಅಷ್ಟೇ.